ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರವನ ಮತ್ತು ಬೇಬಿಮಠ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಗೌರವಕ್ಕೆ ಭಾಜನರಾಗಿದ್ದಾರೆ. ನೀರಿನ ಮೇಲೆ ತೇಲುತ್ತಾ ಯೋಗಾಸನ, ಪ್ರಾಣಾಯಾಮ ಮಾಡುವ ಸಾಧನೆಯನ್ನ ಪರಿಗಣಿಸಿ ಮೊದಲ ಬಾರಿಗೆ ಸ್ವಾಮೀಜಿಯೋರ್ವರು ಈ ಗೌರವಕ್ಕೆ ಪಾತ್ರರಾಗುತ್ತಿರುವುದು ವಿಶೇಷವಾಗಿದೆ. ಜಲಯೋಗ ಎಂದರೆ ನೀರಿನಲ್ಲಿ ನಡೆಸುವ ಯೋಗಾಭ್ಯಾಸಗಳು ಎಂದರ್ಥ. ಅವರ ಅಸಾಧಾರಣ ಮತ್ತು ಆಧ್ಯಾತ್ಮಿಕವಾಗಿ ಮಾಡಿದ ಆಳವಾದ ಸಾಧನೆಗಾಗಿ ಗೌರವಿಸಲ್ಪಟ್ಟಿದ್ದಾರೆ. ಈ ಅಸಾಧಾರಣ ಯೋಗ ಸಾಧನೆಯಲ್ಲಿ ಶ್ರೀಗಳು ನೀರಿನಲ್ಲಿ ಯೋಗಾಭ್ಯಾಸವನ್ನ ಸಮಗ್ರ ಮತ್ತು ಹೆಚ್ಚು ಶಿಸ್ತುಬದ್ಧ ಅನುಕ್ರಮವನ್ನ ಜಲಾಸನಗಳ ಮೂಲಕ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವುಗಳೆಂದರೆ ನೀರಿನಲ್ಲಿ ಮಾಡುವ 29 ವಿಧದ ಆಸನಗಳು, 4 ವಿಧದ ಪ್ರಾಣಾಯಾಮಗಳು, 12 ಮುದ್ರೆಗಳು, ಧ್ಯಾನ ಮತ್ತು ಲಿಂಗ ಧ್ಯಾನ, 5 ಯೋಗ ನಿದ್ರಾ ಮತ್ತು ದೈವಿ ಭಂಗಿಗಳು ಸೇರಿವೆ. ಜಲಯೋಗದ ಪ್ರದರ್ಶನವನ್ನ ಮೊದಲಿಗೆ 21 ಜುಲೈ 2019 ನೀಡಿದ್ರು. ಇದನ್ನ ಪೂರ್ವ ದಾಖಲಿತ ಯೋಗ ಸಾಧನೆಯಾಗಿ ನಡೆಸಲಾಯಿತು. ಇದು ಸಂಪೂರ್ಣ ಛಾಯಾಗ್ರಹಣ ಮತ್ತು ವಿಡಿಯೋ ದಾಖಲಾತಿಯಿಂದ ಕೂಡಿತ್ತು. ಮೌಲ್ಯಮಾಪನ ಸಮಿತಿಯಿಂದ ಸಂಪೂರ್ಣ ತಾಂತ್ರಿಕ ಪರಿಶೀಲನೆ, ಪುರಾವೆ ಪರಿಶೀಲನೆ ಮತ್ತು ದೃಢೀಕರಣ ನಂತರ ಈ ಸಾಧನೆಯನ್ನ ಅಧಿಕೃತವಾಗಿ ಅಂಗೀಕರಿಸಿ ಗುರುತಿಸಲಾಗಿದೆ ಮತ್ತು ಹೊಸ ವಿಶ್ವ ದಾಖಲೆಯಾಗಿ ಅನುಮೋದಿಸಿದೆ. ಔಪಚಾರಿಕವಾಗಿ 1 ಫೆಬ್ರವರಿ 2026 GWR ಜಾಗತಿಕ ವಿಶ್ವ ದಾಖಲೆಯ ಅಡಿಯಲ್ಲಿ ಬಿಡುಗಡೆ ಮಾಡಿ ದಾಖಲಿಸಲಾಗಿದೆ. ಈ ಸಾಧನೆಯು ಯೋಗ ಪಾಂಡಿತ್ಯ, ಆಧ್ಯಾತ್ಮಿಕ ಆಳ, ಶಿಸ್ತು ಮತ್ತು ಅಚಲ ಸಮರ್ಪಣೆಗೆ ಅಪರೂಪದ ಸ್ಫೂರ್ತಿದಾಯಕ ಸಾಕ್ಷಿಯಾಗಿದ್ದು, ಪ್ರಪಂಚದಾದ್ಯಂತ ಯೋಗಾಭ್ಯಾಸ ಮಾಡುವವರು ಹಾಗೂ ಆಧ್ಯಾತ್ಮಿಕ ಅನ್ವೇಷಕರಿಗೆ ಕಾಲಾತೀತ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಐತಿಹಾಸಿಕ ಸಾಧನೆಗಾಗಿ ಮತ್ತು ಜಾಗತಿಕ ಯೋಗ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಶಾಶ್ವತ ಮಾನದಂಡವನ್ನ ಸ್ಥಾಪಿಸಿದ್ದಕ್ಕಾಗಿ ಶ್ರೀಗಳವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಹೋಲ್ಡ್ ಮಾಡಿ. ಎಸ್, ರೆಡಿ. ಮುಂದೆ ನೋಡಿ, ಸ್ವಲ್ಪ ವೈಡ್ ಆಗಿ ಸರ್, ಎಲ್ಲ ವೈಡ್ ಆಗಿ ಸರ್, ಸರ್ ಎಲ್ಲ ವೈಡ್ ಆಗಿ ಈ ಕಡೆ ನೋಡಿ. ಎಲ್ಲ ಬುದ್ಧಿ ಒಂದು ನಿಮಿಷ ಎಲ್ಲ ಕವರ್ ಆಗ್ತೀರಾ? ವೈಡ್ ಎಲ್ಲ ಈ ಕಡೆ ನೋಡಿ. ಸರ್ ಮುಂದೆ ನೋಡಿ, ಎಲ್ಲ ಮುಂದೆ ನೋಡಿ. ನಿಮಿಷ ಸ್ಪೀಕರ್ ಸರ್ ಕಾಣ್ತಾ ಇಲ್ಲ. ನಂದು ಜಲಯೋಗವನ್ನ 2019 ಮಾಡೋದನ್ನ ವಿಶ್ವ ದಾಖಲೆ ಆಗಿರುವಂಥದ್ದು ಬಹಳ ಸಂತೋಷ. ಈ ವಿಶ್ವ ದಾಖಲೆ ಯಾರಿಗೆ ಸಮರ್ಪಣೆ ಅಂದರೆ ನನ್ನ ಭಕ್ತರಿಗೆ ಸಮರ್ಪಣೆ. ಇವತ್ತು ನಾನು ಏನೇ ಸಾಧನೆ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ಯಾಕೆಂತಂದರೆ ಒಂದು ಟೈರ್ಗೆ ಒಂದು ಏರ್ ಹೊಡಿಲಿಲ್ಲ ಅಂತಂದರೆ ಅದು ಹೋಗೋಕ್ಕಾಗಲ್ಲ. ಹಾಗೆ ನಾನು ಹೆಚ್ಚು ಕೆಲಸ ಮಾಡ್ತೀನಿ ಅಂದರೆ ಭಕ್ತರ ಪ್ರೀತಿಯಿಂದ ಅಷ್ಟೇ. ಭಕ್ತರ ಪ್ರೀತಿ ಇಲ್ಲ ಅಂದರೆ ನಾನು ಕೆಲಸ ಮಾಡಲ್ಲ. ನಾನು ಭಕ್ತರ ಪ್ರೀತಿ ಇಲ್ಲ ಅಂದರೆ ಹೋಗೋದೇ ಇಲ್ಲ. ನಾನು ಆ ಪ್ರೀತಿ ಇತ್ತು ಅಂದರೆ 100 ಅಲ್ಲ 1000 ಕಿಲೋಮೀಟರ್ ಆಗಲಿ ಹುಡಿಕೊಂಡು ಹೋಗ್ತೀನಿ. ಆ ಪ್ರೀತಿ ಇಲ್ಲ ಅಂತ ಅಂದರೆ ಪಕ್ಕದಲ್ಲಿದ್ದರೂ ನಾನು ಹೋಗೋದಿಲ್ಲ. ಅವ್ರು 100 ಕೋಟಿ ಕೊಟ್ಟರು ಹೋಗೋದಿಲ್ಲ. ನಂಗೆ 100 ಕೋಟಿ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಭಕ್ತರು ಪ್ರೀತಿ ಬೇಕಾಗಿದೆ. ಆ ಪ್ರೀತಿಗಾಗಿ ಈ ದೇಶಕ್ಕೆ, ಧರ್ಮಕ್ಕೆ ಸೇವೆಯನ್ನು ಮಾಡ್ತೀವಿ. ನಮ್ಮ ಉದ್ದೇಶನೇ ಅಷ್ಟೇ. ಮೂಲ ಉದ್ದೇಶ ಏನಂದರೆ ಈ ದೇಶಕ್ಕಾಗಿ, ಧರ್ಮಕ್ಕಾಗಿ ಬಂದಿದ್ದೀವಿ. ಈ ಸಮಾಜಕ್ಕೆ ಏನಾದರೂ ಕೊಡಲೇಬೇಕು, ಕೆಲಸ ಮಾಡಲೇಬೇಕು ಅಂತೇಳಿ ಉಸಿರು ನಿಲ್ಲೋವರೆಗೂ ಈ ದೇಶಕ್ಕೆ, ಸಮಾಜಕ್ಕೆ ಕೆಲಸ ಮಾಡ್ತೀನಿ.